ಮುಂದಿನ ರಾಶಿ ಮಿಥುನ ಲಗ್ನದವ್ರಿಗೆ ಈ ಗುರು ಸಂಚಾರ ಹೇಗಿರುತ್ತೆ ಅಂತ ನೋಡ್ತಾ ಹೋಗಿ. ನಿಮ್ಗೆ ಗುರು 2ನೇ ಮನೆಗೆ ಪ್ರವೇಶ ಮಾಡ್ತಿದ್ದಾರೆ. ಇಲ್ಲಿಂದ 6ನೇ ಮನೆ, 8ನೇ ಮನೆ, 10ನೇ ಮನೆ, 10ನೇ ಮನೆಯಲ್ಲಿ ಶನಿ ಕೂಡ ಇರೋದ್ರಿಂದ ಈ ಒಂದು ರಿಸಲ್ಟ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರ್ಬೇಕಾಗತ್ತೆ. ನಿಮ್ಮ ಮಾತೆ ಶಸ್ತ್ರ, ನಿಮ್ಮ ಮಾತೆ ನಿಮ್ಗೆ ಶತ್ರು ಕೂಡ ಆಗ್ಬೋದು. ಸೊ ಮಾತು ಏನ್ ಆಡ್ತೀರಾ ಅನ್ನೋದ್ರ ಮೇಲೆ ಗಮನ ಇರಲಿ. ಯಾಕಂದ್ರೆ ನಿಮ್ಮ ಮಾತಿಗೆ ಅಷ್ಟು ಬೆಲೆ ಸಿಗುವಂತಹ ಸಮಯ ಇರುತ್ತೆ. ಈ ಒಂದು ಟೈಮಲ್ಲಿ ನಿಮ್ಮ ಮಾತಿಂದನೇ ಕೆಲಸಗಳನ್ನ ಮುಗಿಸ್ಕೊಳ್ಳುವಂತಹ ಟೈಮ್ ಕೂಡ ಇರುತ್ತೆ. ಸೊ ಕೇರ್ಫುಲ್ ಆಗಿ ಇರಿ. ಆಮೇಲೆ ನಿಮ್ಮ ಜೀವನದಲ್ಲಿ ಕೆರಿಯರ್ ಅಲ್ಲಿ ಏನೂ ಆಗಿಲ್ಲ, ಜೀವನದಲ್ಲಿ ಎಲ್ಲದಕ್ಕೂ ನಾನು ಸಫರ್ ಆಗ್ತಾನೆ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ಪೀರಿಯಡ್ ಅಲ್ಲಿ ನಿಮ್ಗೆ ಸಡನ್ ಬ್ರೇಸ್ ಸಿಗೋದಾಗಿರ್ಬೋದು ಅಥವಾ ಸಡನ್ ಆಗಿ ಏನೋ ಒಂದು ಚೇಂಜಸ್ ಬರೋದಾಗಿರ್ಬೋದು, ನಿಮ್ಮ ಫೇವರ್ ಆಗಿ ಕೆರಿಯರ್ಗೆ ಅದು ಕಾಣಿಸ್ತಾ ಬರುತ್ತೆ. ನಿಮ್ಗೆ ಏನಾದ್ರೂ ಅಕಲ್ಟ್ ಸೈನ್ಸಸ್ ಅಂದ್ರೆ ಅಸ್ಟ್ರಾಲಜಿ ಆಗಿರ್ಬೋದು, ಹೀಲಿಂಗ್ ಆಗಿರ್ಬೋದು, ಈ ತರ ಒಂದು ಗೂಢ ಶಾಸ್ತ್ರಗಳೇನು ಹೇಳ್ತಾರೆ ಅದ್ರ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಬರುವಂತಹ ಟೈಮ್ ಆಗಿರುತ್ತೆ. ಸಾಲ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪ್ಯಾರೆಂಟ್ಸ್ ಕಡೆಯಿಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಆ ಒಂದು ಸಾಲದಿಂದ ಹೊರಗಡೆ ಬರೋದಕ್ಕೆ ನಿಮ್ಮ ಫ್ಯಾಮಿಲಿಯವರು ಕೂಡ ಸಪೋರ್ಟ್ ಮಾಡ್ತಾರೆ. ನೀವು ಏನ್ ತಿಂತೀರಾ ಅನ್ನೋದ್ರ ಮೇಲೂ ಕೂಡ ಈ ಒಂದು ಪೀರಿಯಡ್ ಅಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಆಹಾರ ಏನಾದ್ರೂ ಸರಿಯಾಗಿ ತಿಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಹೊಟ್ಟೆ ಸಂಬಂಧಿತ ಕಾಯಿಲೆಗಳನ್ನ ಅನುಭವಿಸಕ್ಕೂ ಕೂಡ ನೀವು ರೆಡಿ ಆಗಿರ್ಬೇಕಾಗುತ್ತೆ. ಈ ಟೈಮಲ್ಲಿ ಸಡನ್ ಡಿಸಿಷನ್ಸ್ ಕೂಡ ಬೇಡ. ಯೋಚನೆ ಮಾಡಿ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಬೇಕು, ಯಾವ್ದು ಬೇಡ ಅಂತ ಆಮೇಲೆ ಡಿಸಿಷನ್ ತಗೊಳೋದು ಒಳ್ಳೇದು. ಯಾಕಂದ್ರೆ ಈ ಟೈಮ್ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಚಿಕ್ಕ ಪುಟ್ಟ ವಿಷಯಗಳಿಂದ ಅದನ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ್ದೂ ಸಪೋರ್ಟ್ ಸಿಗ್ತಲ್ಲ ಅಂತ ಹೇಳ್ಕೊಂಡ್ರೆ ಈ ಒಂದು ಟೈಮಲ್ಲಿ ನಿಮ್ಗೆ ಸಪೋರ್ಟ್ ಸಿಗುವಂತ ಚಾನ್ಸಸ್ ಕೂಡ ಇರುತ್ತೆ. ಈ ಒಂದು ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ ನ ಈ ಒಂದು ನೆಗೆಟಿವ್ ಸೈಡ್ ಇಂದ ಪಾಸಿಟಿವ್ ಸೈಡ್ಗೆ ತರುವಂತಹ ಟೈಮ್ ಆಗಿರೋದ್ರಿಂದ ರೈಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಹಲವಾರು ಬದಲಾವಣೆಗಳು ಬರುತ್ತೆ. ನಿಮ್ಮ ಜೀವನ ಚೆನ್ನಾಗಿ ಆಗ್ತಾ ಬರುತ್ತೆ. ತುಂಬಾ ಚೆನ್ನಾಗಿದೆ. ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಟೈಮ್ ಚೆನ್ನಾಗಿದೆ. ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಆಲ್ ದ ಬೆಸ್ಟ್.